ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಬೆಳಗ್ಗೆ ಎದ್ದೀವಿ ಆ್ಯಂಡ್ ಗುಡ್ ಮಾರ್ನಿಂಗ್ ಅರುಣಾಚಲಂ. ಇವತ್ತು ಬೆಳಗ್ಗೆ ಎದ್ದೀವಿ ಕರೆಕ್ಟ್ ಅಂದ್ರೆ ನಾವು ಎರಡೂವರೆಗೆ ಹೇಳೋದಿತ್ತು, ಬಟ್ ಎರಡೂವರೆಗೆ ಹೇಳೋಕೆ ಆಗಲಿಲ್ಲ. ನಿನ್ನೆ ಬಂದಾಗ ಫುಲ್ ಟೈರ್ಡ್ ಆಗಿದ್ದು. ಈಗ 4 ಗಂಟೆಗೆ ಎದ್ದೀವಿ, ರೆಡಿ ಆಗಿ ಹೊರಗೆ ಬರುತ್ತಾನ. ಈಗ 5:05 ಅಲಪ್ಪ. ಟೋಟಲ್ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಿದೆ. 14 ಕಿಲೋಮೀಟರ್ ಈಗ ಸ್ಟಾರ್ಟ್ ಮಾಡಿದ್ರು ಮಿನಿಮಮ್ 11-12 ಗಂಟೆ ತನಕ ಮುಗೀತು. ಆಲ್ಮೋಸ್ಟ್ ಒಂದು 6 ಗಂಟೆ ತಾಸ ಮುಗೀತು. ಇದು ಕಾಣತ್ತಲ್ಲ ರಾಜಭವನ ಅಂತ, ಇದೇ ಮೇನ್ ಗೋಪುರ. ಸ್ಟಾರ್ಟ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ಇಲ್ಲಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಡೆಡ್ ಆ್ಯಂಡ್ ರೆಡ್ಡಿಗೆ ಬರ್ಬೇಕು. ಇಲ್ಲಿಂದ ಒಳಗೆ ಹೋಗಿ ದರ್ಶನ ಮಾಡ್ಬೇಕು. ಪ್ರೆಸೆಂಟ್ ಗೋಪುರ ಬಳಿ ಇದ್ದೀವಿ. ಮಾತ್ರ ಫುಲ್ ಅಂದ್ರೆ ಫುಲ್ ಅದ. ನಾವು ಹೋದ್ಸಲ ಬಂದ್ವಿ, ಬಟ್ ನಮಗೆ ಅರ್ಥ ಆಗಲ್ಲ ಯಾಕಡೆ ಹೋಗ್ಬೇಕಂತ. ಅಷ್ಟೊಂದು ಫುಲ್ ಅದ ಪಬ್ಲಿಕ್. ರಶ್ ಮಾತ್ರ ಫುಲ್ ಅಂದ್ರೆ ಫುಲ್ ಅದ. ಯಾಕಡೆ ಗಾಲಿ ಗೋಪುರಂ ಅಲ್ಲ, ಅದು ರಾಜಗೋಪುರಂ. ಒಂದು ಸಣ್ಣ ಕನ್ಫ್ಯೂಸ್ ಅಲ್ಲತ್ತು, ಅದೇನ ಇದೆ ನಿಖಿಲ್. ನಿಖಿಲ್ ಇದೆ ಅದ ಫುಲ್ ಹೈಟ್ ಅಂದ್ರೆ ಹೈಟ್ ಅದ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ. ಇದು ಇನ್ನೊಂದೇನಪ್ಪ ಅಂದ್ರೆ ಪ್ರತಿಯೊಂದು ಬೋರ್ಡೇ ಆಗಲಿ ಏನೇ ಆಗಲಿ ತಮಿಳ್ನಾಗ ಬರ್ತಾರ, ಇನ್ನೊಂದು ತೆಲುಗುದಾಗ ಬರ್ತಾರ. ತೆಲುಗುದಾಗ ಕಡಿಮೆ ಅನ್ಕೋರಿ, ತಮಿಳ್ದಾಗ ಅಂದ್ರೆ ಫುಲ್ ತಮಿಳ್ದಾಗೆ ಬರ್ತಾರ. ತಮಿಳ್ನಾಗ ಬರಲ್ಲ. ಇಲ್ಲಿ ಇನ್ನೊಂದು ಅವ್ರಿಗೆ ಹಿಂದಿ ಆಗಲಿ ಕನ್ನಡ ಆಗಲಿ ತೆಲುಗು ಆಗಲಿ ಇಂಗ್ಲೀಷ್ ಆಗಲಿ ಬಂದ್ರೂ ಅವ್ರು ಮಾತಾಡಲ್ಲ. ಏನಕ್ಕಪ್ಪ ಅಂದ್ರೆ ಅವರು ಭಾಷೆ ಬಿಟ್ಕೊಡಲ್ಲ. ಸ್ಟಾರ್ಟಿಂಗ್ ಬಂದ್ವಿ, ಇದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಟೆಂಕಿಂಗ್ ಹೊಡೆದು ದೀಪ ಹಚ್ಚಿ ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕೈಸಾ ಎಕ್ಸ್ಪ್ರೆಸ್ ಸಲ ಕರೆಕ್ಟ್ ಅಪೋಸಿಟ್ ನಿಂತು ಪೂಜೆ ಅದು ಮುಗಿಸ್ಕೊಂಡು ಹೋಗಿದ್ದೆವು. ಬಟ್ ಈ ಸಲ ನಮ್ಮ ಫ್ರೆಂಡ್ ಬಂದು ಅಂತಲ್ಲಪ್ಪನ ನೋಡಮ್. ಹೌದು ಕ್ಲೋಸ್ ಅದ. ಈಗ ಫ್ರೆಂಡ್ ಏನು ನೋಡುದು ಸ್ವಲ್ಪ ಪುರಿ ಜಗನ್ನಾಥ ಟೈಪ್ ಕಾಣುತ್ತು, ಬಟ್ ಅಲ್ಲ ಅರುಣಾಚಲ. ತೋರ್ ವೇಟ್ ಯಾಕೆ ಮಾಡ್ಲತ್ರ ಆಗ ಎಂತಕ್ಕ ಕರ್ಪೂರಂ. ಹಾ కర్పూరము ఒక కాయ అవి మళ్ళీ మొన్న అంతే కర్పూరం పెడదామా దీపాలు పెడదామా? దీపం వెలిగి కాయ కొట్టేసి దండం పెట్టి సర్చి. దీపం ఎంత? 50. రెండు కలిసి 100 ರೂಪಾಯಿ. ನಾವು ತೊಗೊಳ್ತೀವಿ. ಒಂದು 100 ರೂಪಾಯಿ ಅಂದ್ರೆ 2 ಸೇರಿ ತಗೊಂಡು ಇಲ್ಲಿ ಮಾಡೋದು ಸ್ಟಾರ್ಟ್ ಮಾಡೋದೇನ. ಇದೊಂದು ದೀಪ, ಇದೊಂದು ಟೆಂಕ್ ಕೊಟ್ರ 100 ರೂಪಾಯಿ ತಗೊಂಡ್ರು. ಇಲ್ಲಿ ಹಚ್ಚಿ ಸ್ಟಾರ್ಟ್ ಮಾಡ್ಬೇಕಿನ. ನಮ್ಮ ಫ್ರೆಂಡ್ಸು ಮ್ಯಾಚ್ ಬಾಕ್ಸ್ ಕೊಟ್ರಲ್ಲ, దాని పైన పెట్టండి కర్పూరం. ಇವ್ರು ನಿಜಾಮಾಬಾದ್ ಅವ್ರು, ಇವರು ನಿನ್ನೆ ಜಾಯ್ನ್ ಆಗ್ಯಾರ ನಮ್ಮದ್ರಾಗ. ಭಾರಿ ನೋಡ್ಲಕ್ ರಾಜಗೋಪುರಂ. ಒಂಥರ ಇದ್ರ ಫೀಲ್ ಬರ್ತದ. ಕ್ಯಾಮ್ರಾ ನೋಡ್ಲಕ್ ಸಣ್ಣದ್ ಕಾಣಿಸ್ತಾರೆ, ಇದ್ರ ನಿಂತು ಮಕ್ಕಳು ದೊಡ್ಡದು ಬರ್ದ ನೋಡ್ರಿ ರಾಜಗೋಪುರಂ ಅಂತ. ಫಸ್ಟ್ ಲಿಂಗಂ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆದ್ಮೇಲೆ ಇಂದ್ರಲಿಂಗಂ ಅಂತ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಆಲ್ಮೋಸ್ಟ್. ಪಬ್ಲಿಕ್ ಫುಲ್ ಅರ, ಕ್ರೌಡ್ನು ಫುಲ್ ಅದ. ಇದು ಬಂದು ನೋಡ್ಲಕ್ ಕ್ಯಾಮ್ರಾದಾಗ ಸಣ್ಣದ್ ಕಾಣ್ಲತ್ತ ಗುಟ್ಟ. ಖರೆ ನಾವು ನಡ್ಕೊತ ಹೋಗ್ತೀವಲ್ಲ ಒಂಥರ ಭಾರಿ. ಈಗ ನಡ್ಕೊಂಡು ಹೋಗ್ಲಕ್ ಆಗಲ್ಲಪ್ಪ ಅಂದ್ರೆ ಇನ್ನೊಂದು ಅದ. ಈ ಥರ ಇವೇನು ಆಟೋಗಳು ಹೋಗ್ಲತ್ತವಲ್ಲ, ಈ ಥರ ಆಟೋದಾಗ ಕುಂತು 9 ಲಿಂಗಗಳು ಇರ್ತಾವೆ. ಟೋಟಲ್ ಈಗ 14 ಕಿಲೋಮೀಟರ್ದಾಗ 9 ಲಿಂಗಗಳು ಪೂಜೆ ಮಾಡ್ಕೋಬೇಕು, ದರ್ಶನ ಮಾಡ್ಕೋಬೇಕು. ನಡ್ಲಕ್ ಆಗಲ್ಲಪ್ಪ ಅಂದ್ರೆ ಆಟೋ 450 ರೂಪೀಸ್ ಚಾರ್ಜ್ ಮಾಡ್ತಾರ ಫರ್ ರೇಟ್. ಆಟೋದಾಗ ಹೋಗ್ಬೋದು. ಟೆಂಪಲ್ದಾಗ ನೋಡ್ರಿ ಕ್ರೌಡ್ ಮಾತ್ರ ಫುಲ್ ಅವ. ಈಗ 1 ಲಿಂಗ ಕಂಪ್ಲೀಟ್ ಆಗ್ಯದ, ಇನ್ನು 8 ಲಿಂಗಗಳು ನಾವು ಇವತ್ತು ದರ್ಶನ ಆಗೋದು.
ಟೋಟಲ್ 9 ಲಿಂಗಗಳು ದರ್ಶನ, 9 ಒಳಗಡೆ 10 ಲಿಂಗಗಳು ದರ್ಶನ. ಆತ್ಮಲಿಂಗಂ, ಹೆರುದ್ಲಿಂಗಂ, ಇಂದ್ರಲಿಂಗಂ, ಕುಬೇರಲಿಂಗಂ. ನಾವು 4 ಗೊತ್ತಾವ ಅಷ್ಟೇ. ಲೇಟ್ ಆಗಿದ್ ಮೇನ್ ಇವನ್ ಕಾರಣ ಅಂತ. 2:15 ಅಲಾರಾಮ್ ಆಗ್ಯದ, ಅಲಾರಾಮ್ ಸ್ಟಾಪ್ ಮಾಡಿ ಮಕ್ಕೊಂಡ್ಬಿಟ್ಟಾನ ಅವನು. ಒಂದು 5 ನಿಮಿಷ ಇವ ಅಂದ್ರೆ ಫೋನ್ ಅಲಾರಾಮ್ ಇಟ್ಟಾನ, ಫೋನ್ ಸೈಲೆಂಟ್ ಇಟ್ಟಾನ ಇವ ರೂಮ್ದಾಗ. ಇಂಥವ್ರಾರ. ಮತ್ತು ಪಾಪ ಇವರು ನಮ್ಮ ನಿಜಾಮಾಬಾದವ್ರು ಬಂದು ಇನ್ನೂ ಟೈಮ್ ಇನ್ನೂ ಬರಲ್ಲ ನೀವು ದರ್ಶನಕ್ಕೆ ಅಂತ ಅಂದ್ರೆ, ಅವಾಗ ನಾವು ಎದ್ದಾರಿ ಟೈಮ್ ನೋಡ್ಲತ್ತಿ 4 ಆಗ್ಯದ. ಇದೇನಪ್ಪ ಅನ್ಕೋಣ. ಇವ ಮತ್ತು ನನ್ನ ಮೇಲೆ ಹೋಗ್ಕೋತಾನ, ಯಾಕೆ ಎಬ್ಬಿಸಿಲ್ಲ ಅಂತ. ಇವ ಅಂದ್ರೆ ಏನಂತಾರ ಮುಳುಗೋಗ್ಯಾನವ ಅಷ್ಟೇ. ಇನ್ನೊಂದು 1.5-2 ಕಿಲೋಮೀಟ್ರ್ ನಡೆದು ಒಳ್ಳೆ ಟೀ ನೋಡಿ, ಟೀ ಕೊಡ್ಕೊಂಡು ಅಲ್ಲಿ ಹೋದ್ಸಲ ಕಾರ್ನರ್ನಾಗ ಕುಡಿದ್ವಿ. ಭಾರಿ ಅಂದ್ರೆ ಭಾರಿ ಇತ್ತು. ಈ ಸಲ ಅಲ್ಲೇ ನೋಡ್ತೀವಿ. ಒಂಥರ ಇಲ್ಲಿ ಹೆಂಗಪ್ಪ ಅಂದ್ರೆ ನಾಗಸಾಧುಗಳು ಗೊತ್ತಲ್ಲ, ನಾಗಸಾಧುಗಳು ತುಂಬ ಇರಲಿ ಅಂದ್ರೆ ಅವ್ರು ನಾಗಸಾಧುನೋ ಅಲ್ಲ ಗೊತ್ತಿಲ್ಲ, ಬಟ್ ಆ ಥರ ವಿಷಯ ಹೇಳ್ಕೊಂಡು ತುಂಬ ಜನ ಇದಾರೆ. ಎಲ್ಲ ತೋರಿಸ್ಬೇಕಂತ ಅನ್ಕೊಂಡ ಕ್ಯಾಮ್ರಾದಾಗ, ಬಟ್ ಕ್ಯಾಚ್ ಮಾಡಿಲ್ಲ. ಅಲ್ಲಿ ನಿಂತ್ರೆ ಸಾಕು ಅಮೌಂಟ್. ಏ ಬಾಬು ಡಬ್ಬುಲಿ ಒಂದು ಹೇಳ ಹಿಂದಿ ಮಾತಾಡೋ ಅದಂತಾರ, ಹಿಂದಿ ರೀತು ಕಿದರ್ ಬಿ ಘುಮ್ ಸಕ್ತಿ ಅಂತ. ನಾನು ಆಲ್ಮೋಸ್ಟ್ ತಮಿಳ್ನಾಡಾಗ ಸೋಲು ಅಂದ್ರೆ ಸೋಲು. ಒಂದು ತೆಲುಗರ ಬರ್ಬೇಕು, ಇಲ್ಲ ತಮಿಳರ ಬರ್ಬೇಕು, ಇಲ್ಲ ಕನ್ನಡ ಸ್ವಲ್ಪ ಜನ ಅದಾರ, ಇಲ್ಲ ಅಂತಿಲ್ಲ, ಬಟ್ ತುಂಬ ಕಡಿಮೆ. ನನ್ನ ಮಕ್ಕಳು ಫಸ್ಟ್ ಆಫ್ ಆಲ್ ಭಾಷಾ ಬಿಡಲ್ಲ. ಈಗ ಓಡ್ ಎಲ್ಲಿ ನೋಡಿ ತೆಂಬಲ್ ನಮ್ಮಲ್ಲಿ ಹೆಂಗಿರ್ತೋ ಫಸ್ಟ್ ಕನ್ನಡ ದೆನ್ ಇಂಗ್ಲೀಷ್. ಇಲ್ಲಿ ಆ ಥರ ಇಲ್ಲ, ಓನ್ಲಿ ತೆಂಬಲ್. ಏನಂತ ಅರ್ಥ ಮಾಡ್ಕೋಬೇಕು. ಆಲ್ಮೋಸ್ಟ್ ಈ ಥರ ಟೆಂಪಲ್ಗಳು ತುಂಬ ಕಾಣ್ತಾವೆ ನಿಮ್ಗೆ ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಿಗೆ. ಮಿನಿಮಮ್ ಒಂದು 200-300 ಮೀಟರ್ಸ್ ಒಂದೊಂದು ಟೆಂಪಲ್ ಕಂಪಲ್ಸರಿ ಕಾಣುತ್ತವೆ. ಇಲ್ಲಿ ರೆಸ್ಟ್ ಮಾಡ್ಬೋದು, ಇಲ್ಲ ಅಂತಿಲ್ಲ, ಬಟ್ ರೆಸ್ಟ್ ಮಾಡ್ಬೇಕಂದ್ರೆ ಟೈಮ್ ಸರಿ ಹೋಗೋಣ. ಇಂದ್ರಲಿಂಗ ಮುಗಿಸ್ಕೊಂಡು ಇದು ಮ್ಯಾಪ್ ಆದ ನೋಡ್ರಿ. ಈಗ ಇಲ್ಲಿ ಇಂದ್ರಲಿಂಗಂ ಮುಗಿಸ್ಕೊಂಡಿವಿ. ಈಗ ನೆಕ್ಸ್ಟ್ ಅಗ್ನಿಲಿಂಗಂ ಬರ್ಬೋದು. ಅಗ್ನಿಲಿಂಗಮೇ ಇದು ಪೂರ ಬೋರ್ಡ್. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ನಡೆದಿವಿ. ಸ್ವಲ್ಪ ಫಾಸ್ಟ್ ಬಂದವು. ಒಂದು 20 ಮಿನಿಟ್ಸ್ನ 2 ಕಿಲೋಮೀಟ್ರ್ ಬಂದಿವಿ. ಪ್ರೆಸೆಂಟ್ ಲಿಂಗಮಿಗೆ ಬಂದೀವಿ. ಇನ್ನೂ ಅಷ್ಟೇ, ಒಳಗೆ ಕ್ಯಾಮ್ರಾ ಅಲೋ ಇಲ್ಲ. ಇದು ಇನ್ನೂ ಕಟ್ಲತ್ತಾರ ಎಂಟ್ರೆನ್ಸ್. ಆಲ್ಮೋಸ್ಟ್ 3 ಕಿಲೋಮೀಟ್ರ್ ನಡೆದು ಕರೆ ನಡೆದಂಗೆ ಆಗಿಲ್ಲ. ಮನೆ ಬಲ್ಲಿ ಒಂದು 500 ಮೀಟರ್ಸ್ ಮಾಡಿ ಅಂದ್ರೆ ನೋ ವೇ. ಬೈಕ್ ಕೊಂಡು ಹೋಗ್ತೀವಿ. 1 ಕಿಲೋಮೀಟ್ರ್ ಇದ್ರೆ ಒಂದು 200-300 ಮೀಟರ್ಸ್ ಇದ್ರೆ ಬೈಕ್ಗಳು ತೊಗೊಂಡು ಹೋಗ್ತೀವಿ. ಬಟ್ ಇಲ್ಲಿ 3 ಕಿಲೋಮೀಟ್ರ್ ನೋಡಿದೀವಿ, ಆ ಥರ ಅನಿಸ್ಲೇ ಇಲ್ಲ. ಲಿಂಗಮ್ ಅಲ್ಲಿ ಯಾಕ್ಯಾರ ನೋಡ್ರಿ, ಈಗ ಕ್ಯಾಮ್ರಾ ನಾಟ್ ಅಲೋಡ್ ಅಂತ. ಇವು ಇಷ್ಟೊಂದು ನಿಂಬಿಕಾಯಿಗಳು ಕಾಣ್ಲತ್ತವಲ್ಲ, ಇವು ನಿನ್ನೆ ನೈಟ್ ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಿಗೆ ನಜರ್ ತೆಗಿತಾರೆ. ಇಷ್ಟೊಂದು ನಿಂಬಿಕಾಯಿಗಳು ಇವು. ಕೆಳಗೆಲ್ಲ ಹೆಂಗದಪ್ಪ ಅಂದ್ರೆ ಜಿಗಿಟ್ ಪೂರ ಹಿಂಗೆ ಮೆತ್ಕೊಲತ್ತು ಅದ ಪೂರ ಎಲ್ಲ ಲಿಂಬಿಕಾಯಿದು. ಇದು ಎಲ್ಲಿ ನೋಡ್ರ ಅಲ್ಲಿ ಲಿಂಬಿಕಾಯಿ. ಈಗ ಇದು ನೋಡಿದ್ರಲ್ಲ, ಒಳಗೆ ಕ್ಯಾಮ್ರಾನು ಅಲೋ ಇದ್ದಿಲ್ಲ. ಇದು ಕಾಳಿಕಾದೇವಿ ಟೆಂಪಲ್. ಇದು ಒಳಗೆ ಮೂರ್ತಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್. ಪ್ರೆಸೆಂಟ್ ಯಮಲಿಂಗಂ ಬಂದೀವಿ. 4 ಕಿಲೋಮೀಟ್ರ್ ನಡೆದೀವಿ. 4 ಕಿಲೋಮೀಟ್ರ್ ಅದ ಅವಿಲ್ಲ, ಹೊರಗೆ ನಿಂತ ನೋಡ್ಬೋದು. ಜಸ್ಟ್ ಒಂದು 5 ಕಿಲೋಮೀಟ್ರ್ ನಡೆದವು. ಈ ಬ್ರೇಕ್ ತೊಗೊಂಡಿವಿ. 4 ಫ್ರೀ ತಗೋ. 2 ಬಿಸ್ಕೆಟ್ ಇಲ್ಲಿ ಟೀ ಸರಿಯಾಗಿ ಸಿಗ್ತದೆ. ಟೀಗೆ ಕುಡಿದು ಸ್ಟಾರ್ಟ್ ಮಾಡ್ಬೇಕು. ಒಂದು 5 ಕಿಲೋಮೀಟ್ರ್ ಬಂದು ಇನ್ನೊಂದು 9 ಕಿಲೋಮೀಟ್ರ್. ಗಂಟೆಯಿಂದ ಸ್ಟಾರ್ಟ್ చేసి ಗಂಟೆನರಿಂದ 1.5 ತಾಸು ಆಯಿತು. ಐ ಥಿಂಕ್ ಇದು 4ನೇ ಲಿಂಗಮ್ ಅನ್ಕೋತೀನಿ, ನೈಋತ್ಯ ಲಿಂಗಮ್ ಅಂತ. ಇದು ಎಂಟ್ರನ್ಸ್. ಇದ್ರೊಳಗೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಹೋಲತ್ತೀವಿ ಹಂಗೆ. ಎಲ್ತನ ಕ್ಯಾಮ್ರಾ ಅದ ಅಲ್ತನ ಇದು ಮಾಡೋದು. ಮೇನ್ ಏನಪ್ಪ ಅಂದ್ರೆ ಮೈಕ್ ಕೈ ಕೊಟ್ಟಿತ್ತು, ಮೈಕ್ ಚಾಲೂ ಆಗಲ್ಲ. ಮೈಕ್ ಇತ್ತಪ್ಪ ಅಂದ್ರೆ ಸೌಂಡ್ ಕ್ಲಿಯರ್ ಇರ್ತಿತ್ತು.
ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ 2 ತಾಸಾಯ್ತು. 6 ಗಂಟೆ ಸ್ಟಾರ್ಟ್ ಮಾಡೀವಿ, 8 ಆಗಲತ್ತು. 2 ತಾಸಾಯಿತು. 2 ತಾಸ್ದಾಗ 9 ಅಂದ್ರೆ 7 ಕಿಲೋಮೀಟ್ರ್ ಬಂದ್ವಿ ಅಷ್ಟೇ. ಪ್ರೆಸೆಂಟ್ ಸೂರ್ಯಲಿಂಗಮ್ಮಿಗೆ ಬಂದಿವಿ. ಇದೇ ಎಂಟ್ರನ್ಸು. ಲೈಟ್ ಕಾಲು ಬ್ಯಾಲಿನೂ ಸ್ಟಾರ್ಟ್ ಆಗ್ಯಾವ. ನಡೆದಿವಿ, ಕಾಲು ಮನೆ ಸ್ಟಾರ್ಟ್ ಆಗ್ಯಾವ. ಇಲ್ಲೇ ಕ್ಯಾಮ್ರಾ ಆಫ್. ಸೂರ್ಯಲಿಂಗಮ್ ಇದು. ವರ್ಣಲಿಂಗಮ್ ಬಂದೀವಿ ಪ್ರೆಸೆಂಟ್. ಇನ್ನೂ ಸೇಮ್ ಅಷ್ಟೇ, ಒಳಗೆ ಕ್ಯಾಮ್ರಾ ಅಲೋ ಇಲ್ಲ. 6ನೇ ಲಿಂಗಮ್ ಇದು. ಸರಿ, 5ನೇ ಲಿಂಗಮ್ ಇದು. 6ನೇದಲ್ಲ, 5ನೇದು. ನಡೆದು ಕಾಲವು ಬ್ಯಾನೆ ಅದ್ರ. ಈಗ ಎಲ್ಲಿ ನೋಡ್ರು ಅಲ್ಲಿ ಈ ಥರ ಮಸಾಜಿನೂ ಇವು ಕಾಣ್ತಾವೆ ನಿಮ್ಗೆ. 30 ರೂಪಾಯಿ, 50 ರೂಪಾಯಿ, 20 ರೂಪಾಯಿ. 20 ರೂಪಾಯಿ ಅಂತ ಬರ್ದ ನಾವು. ಅದು 20 ರೂಪಾಯಿ ಅಲ್ಲ, ಚಿಕ್ಕ ಮಕ್ಕಳಿಗೆ 20 ಅಂತಾನ. ಅಲ್ಲಿ ಹೋದ್ಮೇಲೆ ನಮ್ಮಂತಲ್ಲಿ ನೋಡಿ 50 ರೂಪಾಯಿ ಅಂತಾನ ಅವನು. 30 ರೂಪಾಯಿ ನಮಗೆ 10 ನಿಮಿಷ ಉಂಟದಲ್ಲ ಅಂತಾನ. 50 ರೂಪಾಯಿ ಆದ್ರೆ ಒಂದು ಅರ್ಧ ಗಂಟೆ ಕೂಡಿಸ್ತಾನ. ಅಲ್ಲಿ ಹೋದ್ಮೇಲೆ 30 ರೂಪಾಯಿ ಬಲ್ಲಿ ಯಾಕೆ, 20 ರೂಪಾಯಿ ಬಲ್ಲಿ ಯಾಕೆ ನೋಡಮ್ಮಪ್ಪ ಅಂತ 50 ರೂಪಾಯಿ ಕೊಟ್ಟು ಕೊಡ್ತಾರೆ. ಬೋರ್ಡ್ ಮಾತ್ರ 20 ರೂಪಾಯಿ ಅಂತ ಹಾಕ್ತಾರೆ. ಕರೆ 20 ರೂಪಾಯಿ ಅಲ್ಲ ಅದು. ಫುಡ್ ಮಸಾಜ್ ಮಾಡ್ಕೊಳತ್ತೀವಿ. ಪೇನ್ ತುಂಬ ಅಂದ್ರೆ ತುಂಬ ಅಲ್ಲತ್ತವ. ಇನ್ನೊಂದು 5 ಕಿಲೋಮೀಟರ್ಸ್ ಅದ. ಫೈವ್ ಲಿಂಗಂಬಲ್ಲಿ ಇದ್ದೀವಿ ಪ್ರೆಸೆಂಟ್. ಕಾಲು ಮಾತ್ರ ಫುಲ್ ಅಂದ್ರೆ ಫುಲ್ ಪೇನ್ ಅಲ್ಲತ್ತು. ಇನ್ನೊಂದು 6-7 ಕಿಲೋಮೀಟರ್ಸ್ ಇರ್ಬೋದು. ಇನ್ನೊಂದು 5 ಕಿಲೋಮೀಟರ್ಸ್ ಏನೋ. ಐ ಥಿಂಕ್ 7ನೇ ಲಿಂಗಮ್ ಇದು, ಚಂದ್ರಲಿಂಗಮ್. ಇಲ್ಲೇನೋ ಕ್ಯಾಮ್ರಾ ಅಲೋ ಇಲ್ಲ. ಪ್ಲೇಸ್ ಮಸ್ತ್ ತಣ್ಣಗಾದ ಇಲ್ಲಿ. ಇನ್ನೂ ದರ್ಶನ ಮಾಡ್ಕೊಂಡು ಇನ್ನೊಂದು 4 ಕಿಲೋಮೀಟ್ರ್ ಅದ. 4-4.5 ಪಟ ಮಾಡೋದು ಕಂಪ್ಲೀಟ್ ಮಾಡ್ಕೊಂಡು ನಡ್ಕೋತ ಹೊಲತ್ತಿದ್ದೆವು. ಹಾಲು ಕೊಟ್ರ ಗುಡಿ ಕಡ್ದು. ಇವನಿಗೆ ಸಕ್ರೆ ಇಲ್ಲ ಅಂತಂದ್ರಾಗ ಒಗಾಡ್ಬಿಟ್ಟು ನಾವು. ಸಕ್ರೆ ಇಲ್ಲ ಏನು ಪೂರ ಸಪ್ಪಗಾಗಲ್ಲ. ರೈಸ್ ಅದು ಕೊಡ್ಲತ್ತ ಊಟ ಮಾಡೋದು ನಡ್ಲಿಕ್ಕಾಗಲ್ಲ. ಅದಕ್ಕೆ ಹಾಲು ಕೊಡೋದು ರೈಟ್ ಆಗಸಿದ. ಚಪ್ಪು ನೀವು ಬಾದೇಂದ್ರ ಕುಬೇರ ಲಿಂಗಂಬಲ್ಲಿ ಇದ್ದೀವಿ. 8ನೇ ಲಿಂಗಮ್ ಅನ್ಕೋತೀನಿ ಅದು. ಇಲ್ಲಿ ಇನ್ನೂ 3.5 ಕಿಲೋಮೀಟ್ರ್ ಅದ ಇಲ್ಲಿಂದ. ನಡ್ಲತ್ತೀವಿ ಪೂರ ವ್ಯಾಪಾರ ಅಂದ್ರೆ ಇಲ್ಲಂದ್ರೆ ಫುಲ್ ಕೇಳಲ್ಲಪ್ಪ. ಬಟ್ ಹಂಗೆ ನಡ್ಲತ್ತೀವಿ. ಓಂ ನಮಃ ಶಿವಾಯ ಅನ್ಕೊಂಡು ನಡ್ಲತ್ತೀವಿ. ಹಂಗೆ ಅರುಣಾಚಲದಾಗ ಮೋಕ್ಷ ಮಾರ್ಗಮ್ ಅಂತ ಅಂದ್ರೆ ಇದ್ರಾಗ ಯಾರು ಈ ಹೋಲಿನ ಕಾಣಕ್ಕ ಇದು ಪೂರ ಪ್ಯಾಕ್ ಮಾಡ್ಯಾರ. ಆ ಹೋಲ್ ಒಳಗೆ ನಿಂತು ಬಂದ್ರೆ ಮೋಕ್ಷ ಸಿಗ್ತದಂತ ಒಂದು ನಂಬಿಕೆ. ಮಂದಿ ಫುಲ್ ಅಂದ್ರೆ ಫುಲ್ ಅರ. ನಾವು ಹೋಸ್ಟೆಲ್ನಾಗ ಹೋಗಿ ಬಂದೀವಿ, ಅದಕ್ಕೆ ಈ ಥರ ಇಂದ ಅಷ್ಟೊಂದು ಇದು ಮಾಡ್ಕೊಳ್ಳೋದು. ಪಬ್ಲಿಕ್ ಮಾತ್ರ ಫುಲ್ ಅದ. ಪ್ರೆಸೆಂಟ್ ಈಗ ಲಾಸ್ಟ್ ಲಿಂಗಂಬಲ್ಲಿ ಬಂದೀವಿ, ಈಶಾನ ಲಿಂಗಮ್ ಅಂತ. ಒಳಗೆ ಇಲ್ಲಿಂದ ಕ್ಯಾಮ್ರಾ ಅಲೋ ಇಲ್ಲ. ಈಗ ದರ್ಶನ ಮುಗಿಸ್ಕೊಂಡು ಲಾಸ್ಟ್ಲಿಂದ 1 ಕಿಲೋಮೀಟ್ರ್ ಅದ. ಅದಕ್ಕೆ ಇದು ದರ್ಶನ ಮಾಡಿಸ್ಕೊಂಡು ಈಗೆಲ್ಲ ಗಿರಿಪ್ರದಕ್ಷಿಣೆ ಮುಗಿತು. 14 ಕಿಲೋಮೀಟ್ರು ಒಂದು 6 ತಾಸ್ದಾಗ ಮಾಡಿದ್ವಿ. ಏನು ನೋಡತ್ತಲ್ಲ, ಇದೆಲ್ಲ ಟೆಂಪಲ್ ಒಳಗಿನ ಸೈಡ್. ಇದು ಇನ್ನು ಫೋನ್ಗೆ ಲಾಕರ್ದಾಗ ಇಡಬೇಕು. ಒಂದು 2 ತಾಸು 2-3 ತಾಸು ಆಗತ್ತು ದರ್ಶನಕ್ಕೆ. ದರ್ಶನ ಮುಗಿಸ್ಕೊಂಡು ಸೀದಾ ಸಾಯಂಕಾಲ 6:30 ಟ್ರೈನ್ ಅದ, ತಿರುಪತಿ ಹೋಗ್ಬೇಕು. ನಮ್ಮ ದರ್ಶನ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲಿ. ದರ್ಶನ ಒಂದು 2-3 ತಾಸು ಆಯಿತು. ಸೀದಾ ಬಂದೀವಿ, ಮುಕ್ಕೊಡ್ಬಿಟ್ಟಿವಿ. ಈಗ 6:30 ಗಂಟೆಗೆ ಟ್ರೈನ್ ಅದ. ಇಲ್ಲಿಂದ ಸೀದಾ ತಿರುಪತಿಗೆ, ಅಲ್ಲಿ ರೂಮ್ ತೊಗೊಂಡು ನಾಳೆ ಟೋಕನ್ ದರ್ಶನ ತೊಗೊಂಡು ಪ್ಲ್ಯಾನ್ ಮಾಡೋದು. ಸದ್ಯಕ್ಕಾದ್ರೆ ಈಗ ಅರುಣಾಚಲಂ ಖಾಲಿ ಮಾಡೋ ಟೈಮ್ ಬಂತು. ಎಲ್ಲರೂ ರೆಡಿ ಇದ್ದೀವಿ. ನಿಜಾಮಾಬಾದವ್ರನ್ನೂ ನಮ್ಮ ಫ್ರೆಂಡ್ಸ್ ಹಿಂಗೆ ಸಿಕ್ಕ್ಯಾರ ಅಂತ ಹೇಳ್ದಾರ. ಫ್ರೆಂಡ್ಸ್ ಅಲ್ಲ ಬಟ್ ಹಿಂಗೆ ಸಿಕ್ಕ್ಯಾರ. ಅವರು ಬಾಜು ರೂಮ್ದಾಗಾರ.
ಅವನು ಬರ್ತೀನಂತ ಅಲ್ಲತ್ತಾರ. ಅರುಣಾಚಲಮ್ದಾಗ ಗಾಂಧಿ ಕ್ರಾಸ್ ಸನ್ನಿ ಅದ ಹೋಟೆಲ್. ಇದೇನು ಹೋಟೆಲ್ ನೋಡ್ಲತ್ತಿರಲ್ಲ, ಶ್ರೀ ಭವಾನಿ ಅಂತ. AC ರೂಮ್ಸ್ ಆ್ಯಂಡ್ ನಾನ್ AC ಅವ. ಇಲ್ಲಿ ಏನಪ್ಪ ಅಂದ್ರೆ ನಮಗೆ ತಮಿಳ್ ಬರಲ್ಲ, ತೆಲುಗು ಬಂದರು ಕನ್ನಡ ಬಂದ್ರು ಅವ್ರು ಅಡ್ಜಸ್ಟ್ ಹತ್ತಾರ ಪಾಪ. ಸರಿಯಾಗದ ರೂಮ್ ಗೀಮ್ ಎಲ್ಲ. ನಮಗೆ ವರ್ತನಾಗೆ ಸಿಕ್ಕಿದ್ದು 1500 ರೂಪಾಯಿಗೆ. ಸೀದಾ ಗಾಂಧಿನಗರ್ SBI ಬ್ಯಾಂಕ್ ಆದಮೇಲೆ ಸೀದಾ ರೈಟ್ ಸೈಡೇ ಇರ್ತದೆ ನೋಡ್ರಿ ಇದು. ಯಾವಾಗಾರ ಬಂದ್ರೆ ವಿಸಿಟ್ ಮಾಡಿರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ತೆಳಗೆ ಹಾಕ್ತೀನಿ. ಅರುಣಾಚಲಂ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಗಾಡಿ ಹೊಂಟದ, ಟ್ರೈನ್ ಹೊಂಟದ, ಸೀದಾ ಹೋಗ್ಬಿಡೋದಿನ. ಇದೇ ಅರುಣಾಚಲಂ ರೈಲ್ವೆ ಸ್ಟೇಷನ್.